ಈ ಚಾನಲನ್ನು ವೀಕ್ಷಿಸುತ್ತಿರುವ 4 ಜನ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮಗೆ ತೋರಿಸಲಿದ್ದೇನೆ ಅಥವಾ ನಿಮಗೆ ಪ್ರಯಾಗ್ರಾಜ್ಗೆ ಹೋಗುವ ಒಂದು ಎಕ್ಸ್ಪೀರಿಯನ್ಸನ್ನು ನಿಮಗೆ ತೋರಿಸಬೇಕೆಂದು ಇಷ್ಟಪಟ್ಟಿದ್ದೇನೆ. ಈಗ ನಾವು ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್ನಲ್ಲಿ ಇದ್ದೇನೆ. ಇನ್ನು ಕೆಲವೇ ಹೊತ್ತುಗಳಲ್ಲಿ ಯಾತ್ರೆಯನ್ನು ಮಾಡುವ ರೈಲು ಬರಲಿದೆ. ಈಗ ನಿಮಗೆ ಒಂದು ಅದ್ಭುತ ಅನುಭವ ಆಗುವಂಥ ಒಂದು ಸಂದರ್ಭವನ್ನು ತೋರಿಸಲಿದ್ದೇನೆ. ನಲ್ಲಿ ಯಾತ್ರೆಗೆ ಹೋಗುವವರಿಗಿಂತ ಬೇರೆ ಬೇರೆ ರಾಜ್ಯ ಕಡೆ ಹೋಗುವ ಪ್ರಯಾಣಿಕರೇ ಹೆಚ್ಚಿದ್ದರು. ಇದು ಯಾತ್ರೆಯ ರೈಲಾಗಿರಲಿಲ್ಲ, ಬದಲಿಗೆ ಇದು ಪ್ಯಾಸೆಂಜರ್ ರೈಲಾಗಿತ್ತು. ಹಾಗೂ ಹಲವು ರಾಜ್ಯಗಳಿಗೆ ಹೋಗುವ ಜನರಿದ್ದರು. ಬೆಂಗಳೂರಿನಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಕೆಲಸ ಮಾಡುವ ಜನರು ತುಂಬ ಇದ್ದರು. ಟ್ರೈನು ದೂರ ಬೇರೆ ಬೇರೆ ರಾಜ್ಯಗಳನ್ನು ಪ್ರವೇಶಿಸಿದಂತೆ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗುತ್ತಾ ಹೋಗುತ್ತಿತ್ತು. ಎಷ್ಟೆಂದರೆ ನಿಲ್ಲಲು, ಕೂರಲು, ಮಲಗಲು ಜಾಗವೇ ಇರಲಿಲ್ಲ. ಸಿಕ್ಕಲ್ಲಿ ಮಲಗಿ ಸಿಕ್ಕಲ್ಲಿ ಎದ್ದು ಅಂತೂ ನಾವು ಜೀವವನ್ನು ಉಳಿಸಿಕೊಂಡು ಪ್ರಯಾಣವನ್ನು ಮುಂದುವರಿಸಬೇಕಾಗುವ ಸಂದರ್ಭ ಬಂದಿತು. ನೋಡಿ ಸ್ನೇಹಿತರೆ, ರೈಲನ್ನು ಗಂಟೆಗಟ್ಟಲೆ ಕಾಲ ಪೊಲೀಸರು ತಡೆ ಹಿಡಿದು ನಿಲ್ಲಿಸಿದ್ದಾರೆ. ಯಾಕಂದರೆ ಅಲ್ಲಿ ಜನಸಂದಣಿಯಿಂದ ಕಾಲು ತುಳಿತ ಉಂಟಾಗುವ ಸಂದರ್ಭವನ್ನು ತಪ್ಪಿಸಲು ಈ ರೀತಿ ಮಾಡುತ್ತಿದ್ದಾರೆ. ನಾನು ಈಗ 2 ದಿವಸಗಳಿಂದ ರೈಲಲ್ಲಿ ಇದ್ದು 1 ದಿವಸ ಪೂರ್ತಿಯಾಗಿ ರೈಲಿನಲ್ಲಿ ಕಳೆದಿದ್ದೇನೆ. ಅಂತೂ ಈಗ ನಾವು ಪ್ರಯಾಗ್ರಾಜ್ ಚೌಕಿ ರೈಲ್ವೆ ಸ್ಟೇಷನ್ಗೆ ಬಂದು ಮುಟ್ಟಿದ್ದೇವೆ. ನನ್ನ ಜೊತೆ ಕೆಲವು ಹಿಂದಿ ಸ್ನೇಹಿತರು ಹಾಗೂ ಕನ್ನಡದ ಒಂದು ಹಿರಿಯರು ಸಿಕ್ಕಿದ್ದಾರೆ. ನೋಡೋಣ ಏನಾಗುತ್ತದೆ ಎಂದು. ಇದು ಪ್ರಯಾಗ್ರಾಜ್ ಚೌಕಿ ರೈಲ್ವೆ ಸ್ಟೇಷನ್. ಇಲ್ಲಿಂದ ನಾವು ನಡೆದುಕೊಂಡೇ ಹೋಗಬೇಕಾಗುವ ಒಂದು ಸಂದರ್ಭ. ರೈಲಿನಲ್ಲಿ ಪರಿಚಯವಾದ ಕೆಲವು ಹಿಂದಿ ಸ್ನೇಹಿತರನ್ನು ಕೇಳಿಕೊಂಡು ಹೇಗೆ ಹೋಗಬೇಕೆಂದು ತಿಳಿದುಕೊಂಡು ಈಗ ಹೋಗುವ ಸಂದರ್ಭ. ತ್ರಿವೇಣಿ ಸಂಗಮ ದಾರಿಯಿಂದ ಕೆಲವು 3 ಕಿಲೋಮೀಟರ್ಗಳು ಶಾರ್ಟ್ ಕಟ್ ರೂಟ್ನಲ್ಲಿ ಟಮ್ ಗಾಡಿಯವರು ಕರೆದುಕೊಂಡು ಹೋಗುತ್ತಿದ್ದರು. ಅದರಲ್ಲಿ ನಾವು ಈಗ ಹೋಗಲಿದ್ದೇವೆ. ನಾವೀಗ ಕೆಲವು ಹಿಂದಿ ಸ್ನೇಹಿತರ ಸಹಾಯದಿಂದ ಬೇರೆ ದಾರಿಯಿಂದ ಸಾಗುತ್ತಿದ್ದೇವೆ. ಅಲ್ಲಿಂದ 3 ಕಿಲೋಮೀಟರ್ಗಳ ಶಾರ್ಟ್ ಕಟ್ ದಾರಿಯನ್ನು ಕೆಲವು ಹಿಂದಿ ಸ್ನೇಹಿತರು ಟಮ್ ಗಾಡಿಯಿಂದ ಹೊರಟಿದ್ದಾರೆ. ಅದರಲ್ಲಿ ನಾನು ಹೊರಟೆ. ಈಗ ಅಂತೂ ತ್ರಿವೇಣಿ ಸಂಗಮಕ್ಕೆ ಹೋಗುವ ದಾರಿಯಲ್ಲಿ ನಾವು ಇದ್ದೇವೆ. ತ್ರಿವೇಣಿ ಸಂಗಮಕ್ಕೆ ಹೋಗುವ ದಾರಿಯಲ್ಲಿ ನೀರಿನ ಕ್ಯಾನ್ಗಳು, ದೀಪ, ಕಾಯಿ, ಅಗರಬತ್ತಿ ಮುಂತಾದವುಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಇಲ್ಲಿ ಲಕ್ಷಾಂತರಗಳ ಜನರು ಬೇರೆ ಬೇರೆ ದಾರಿಗಳ ಮೂಲಕ ಹೋಗಿದ್ದಾರೆ. ನೋಡಿ ನೀವು, ಇಲ್ಲಿ ದೀಪ, ತೆಂಗಿನಕಾಯಿಗಳು ಮುಂತಾದವುಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ನೀವಿಲ್ಲಿ ಇದನ್ನು ಖರೀದಿಸಿ ಮುಂದೆ ಪ್ರಯಾಣವನ್ನು ಸಾಗಿಸಬಹುದು. ಲಕ್ಷಾಂತರಗಳ ಜನರು, ವಯಸ್ಸಾದವರು, ಮಕ್ಕಳು ಮುಂತಾದವರು ಗಂಗೆಯ ಪಾವನ ಸ್ನಾನವನ್ನು ಮಾಡಲು ಹೋಗುತ್ತಿದ್ದಾರೆ. ಗಂಗೆಯು ಎಲ್ಲ ಭಕ್ತರಿಗೂ ಆಶೀರ್ವಾದವನ್ನು ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಹಾಗೂ ಸದ್ಬುದ್ಧಿಗಳನ್ನು ಗಂಗೆ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಸೇತುವೆಯನ್ನು ನಿರ್ಮಿಸಿದ್ದಾರೆ. ಈಗ ಟ್ಯಾಂಕರ್ಗಳು 1-2-3 ಕಿಲೋಮೀಟರ್ ಇದ್ದಾವೆ. ಇದರ ಮೇಲೆ ನಡೆದು ಈಗ ನಾವು ಸಾಗುತ್ತಾ ಇದ್ದೇವೆ. ಇದು ಗಂಗಾ ನದಿಯ ಸೇತುವೆ, ಹೊಸದಾಗಿ ನಿರ್ಮಿಸಿರೋದು ಸೇತುವೆ. ಹಾಗಾಗಿ ಅಲ್ಲಿ ರಾಮಚಂದ್ರ ಜೊತೆ ನಮ್ಮ ಭಟ್ಕಳ ಸ್ನೇಹಿತರು ರಾಮಚಂದ್ರ ಜೊತೆ ಹೋಗ್ತಾ ಇದ್ದೀವಿ. ಹಾಗಾಗಿ ಗಂಗಾ ಯಮುನಾ ನದಿ ಸರಸ್ವತಿ ತ್ರಿವೇಣಿ ಸಂಗಮದ
ಅಮೂಲ್ಯವಾದ ಸಂಗಮದ ಸ್ಥಳಕ್ಕೆ ಪುಣ್ಯಸ್ಥಾನಕ್ಕೆ ಹೋಗುತ್ತಿದ್ದೇವೆ. ಆಫ್ ಮಾಡಿ. ಸಂಗಮದ ದಾರಿಯನ್ನು ನೋಡಬಹುದು ಯಾವ ರೀತಿ ದೊಡ್ಡದಾಗಿದೆ. ಇದು ಬೇರೆ ಬೇರೆ ದಾರಿಗಳಿಂದ ಇಲ್ಲಿಗೆ ಬರಬಹುದು. ಇದೇ ರೀತಿ ಹಲವಾರು ದಾರಿಯನ್ನು ನಿರ್ಮಿಸಿದ್ದಾರೆ. ಇದೇ ರೀತಿ 20ಕ್ಕೂ ಹೆಚ್ಚು ದಾರಿಗಳು ತ್ರಿವೇಣಿ ಸಂಗಮಕ್ಕೆ ಹೋಗುವ ಅಲ್ಲಿ ಇದೆ. जय भोलेनाथ, ಜೈ ಶ್ರೀ ಕೃಷ್ಣ. जय भोलेनाथ, ಜೈ ಭೋಲೆನಾಥ್. ओम नमः शिवाय. ಅಂದ್ರೆ ನಮ್ಮ ಸುಮಾರು ಜನ ನೋಡಕ್ಕೆ ಹೋದ್ರೆ ಅವಾಗೆಲ್ಲ video ಮಾಡಿ ನೀವೇನು ಈಗ ಮಾತಾಡುತ್ತಿರೋ ವ್ಯಕ್ತಿಯನ್ನು ನೋಡಿದ್ದೀರಲ್ಲ, ಇವರು ನಮಗೆ ಬೆಂಗಳೂರಿನಲ್ಲಿ ಪರಿಚಯ ಆದವರು. ಬೆಂಗಳೂರಿಂದ ಇಲ್ಲಿಗೆ ಬರುವಾಗ ಇವರು ಯೂಟ್ಯೂಬ್ ಚಾನಲನ್ನು ಇಟ್ಟುಕೊಂಡಿದ್ದಾರೆ. ಹಾಗೂ ಇವರು ಸ್ವಲ್ಪ ಉಪೇಂದ್ರನವರಂತೆ ಒಂದು ವಿಚಿತ್ರವಾದ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಈಗ ನಾವು ತ್ರಿವೇಣಿ ಸಂಗಮದತ್ತ ನಡೆಯುತ್ತಿದ್ದೇವೆ. ಏನು ಈ ರೀತಿ ಟ್ಯಾಂಕರ್ಗಳನ್ನು ಅಲ್ಲಿ ಹಾಕಿದ್ದಾರೆ. ಆ ಟ್ಯಾಂಕರ್ಗಳ ಮೂಲಕ ಮೇಲೆ ನಡೆದು ನಾವು ಈಗ ತ್ರಿವೇಣಿ ಸಂಗಮಕ್ಕೆ ಸಾಗುತ್ತಾ ಇದ್ದೇವೆ. ಈಗ ತ್ರಿವೇಣಿ ಸಂಗಮದಲ್ಲಿ ನಾವು ಇದ್ದೇವೆ. ನದಿ, ಯಮುನಾ ನದಿ, ಸರಸ್ವತಿ ನದಿ, ತ್ರಿವೇಣಿ ಸಂಗಮದ ಒಂದು ಪವಿತ್ರತೆಯ ನದಿಯ ನೀರಿನಲ್ಲಿ ಒಂದು ಕುಂಭಮೇಳದ ಪುಣ್ಯಸ್ಥಾನವನ್ನು ಹೋಗುತ್ತಿದ್ದೇವೆ. ರಾಮಕೃಷ್ಣ ನನ್ನ ಜೊತೆ ಇದ್ದಾನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಜೈ ಶ್ರೀ ಹನುಮಾನ್, ಜೈ ಶ್ರೀರಾಮ್. ಮಹಾರುದ್ರ ಹನುಮಾನ್ ಕಿ ಜೈ ಜೈ, ಶ್ರೀ ಕೇಸರಿ ನಂದನ್ ಕಿ ಜೈ. ಜೈ ಮಹಾರುದ್ರ ಹನುಮಾನ್ ಕಿ ಜೈ. ಟಾಯ್ಲೆಟ್ ಸಿಸ್ಟಮ್ ತುಂಬ ಚೆನ್ನಾಗಿದೆ, ಆದರೆ ಕ್ಲೀನ್ನೆಸ್ ಇಲ್ಲ. ಎಲ್ಲಿ ನೋಡಿದರೆ ಅಲ್ಲಿ ಗಲೀಜು ಮಾಡುತ್ತಿದ್ದಾರೆ. ಕೋಟ್ಯಾಂತರ ಜನ ಬರುವಂಥ ಈ ಪ್ಲೇಸ್ಗಳು ಕೆಲವೇ ಸಿಬ್ಬಂದಿಗಳಿಂದ ಅಚ್ಚುಕಟ್ಟು ನಿರೀಕ್ಷೆ ಕಾಣಲು ಕನ್ಸಿಲ್ ಮಾಡ್ತೀವಿ. ಗಲೀಜು ಇತ್ತು, ನಾನು ನೋಡಿದ ಸನ್ನಿವೇಶ ಇಲ್ಲ, ಕ್ಲೀನ್ನೆಸ್ ಇಲ್ಲ. ಬಟ್ ವ್ಯವಸ್ಥೆ ಅಚ್ಚುಕಟ್ಟು ಮಾಡಿದ್ದಾರೆ ಎಲ್ಲ ಕಡೆ. ಅವ್ರ ಕರ್ತವ್ಯ ಅವ್ರು ಮಾಡಿದ್ರು. ಜನರು ಅವ್ರ ಕರ್ತವ್ಯ ಮಾಡ್ತಿದ್ದಿಲ್ಲ. ಜನರು ಅದನ್ನು ಉಳಿಸ್ಕೊಳ್ತಾ ಇಲ್ಲ, ಕಾಪಾಡ್ಕೊಂತಿಲ್ಲ, ಸ್ವಚ್ಛತೆಯಿಂದ ಇರೋಕ್ಕೆ ಇದು ಮಾಡ್ತಿಲ್ಲ. ನೀರಿದ್ರೂ ನೀರು ಹಾಕಲ್ಲ. ಇಷ್ಟು ಜನಕ್ಕೆ ಒಳ್ಳೆ ಈ ಥರ ಎಲ್ಲ ಕೆಟ್ಟ ಸಿಸ್ಟಮು ನೋಡಿದೆ ಜನರಲ್ಲಿ. ಎಲ್ಲದು ಒಳ್ಳೆ ವ್ಯವಸ್ಥೆ ಮಾಡಿದ್ರು. ಕೋಟ್ಯಾಂತರ ಜನರು ಇದ್ರು. ಒಳ್ಳೆ ವ್ಯವಸ್ಥೆ ಉಂಟು ಇಲ್ಲಿ. ಎಲ್ಲ ಆದ್ರೆ ಜನರೇ ಅಲ್ಲೋಲ ಸಾಧುಗಳು, ಅಘೋರಿಗಳು ಎಲ್ಲರೂ ನೋಡ್ತಿದ್ದೀವಿ. ಹಾಗಾಗಿ ಜಾಸ್ತಿ ಅವ್ರ ಹತ್ರ ಮಾತಾಡೋಕೆ ಹೋಗ್ಬೇಡಿ, ಕೋಪ ಅಘೋರಿಗಳು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ನಮ್ಮ ಮಟ್ಟಿಗೆ ನಾವು ವಾಕಿಂಗು ಸುತ್ತಾಟ ಮಾಡ್ತಾಯಿದ್ದೀವಿ ಗಂಗಾ ನದಿ ತೀರದಲ್ಲೆಲ್ಲ. ಇಂದಿನ ದಿನ
ಒಂದು ಶ್ರೇಷ್ಠವಾದ 144ನೇ ವರ್ಷಕ್ಕೊಮ್ಮೆ ಬರುವ ಮಹಾಕುಂಭಮೇಳ. ಜೈ ಹರ ಹರ ಮಹಾದೇವ್. ರಾಮಕೃಷ್ಣ. ಹರ ಹರ ಮಹಾದೇವ್. ಜೈ ಜೈ ಭೋಲೆನಾಥ್. ಜೈ ಭೋಲೆನಾಥ್. ಇದು ತ್ರಿವೇಣಿ ಸಂಗಮ ತಟ. ಇಲ್ಲಿಂದಲೇ ಎಲ್ಲರೂ ಸ್ನಾನವನ್ನು ಮಾಡಲಿಕ್ಕೆ ಹೋಗುತ್ತಿದ್ದಾರೆ. ನೋಡಿ, ನಾವೀಗ ಸ್ನಾನವನ್ನು ಮಾಡುವ ಒಂದು ಪುಣ್ಯದ ಕ್ಷಣವನ್ನು ತೋರಿಸಲಿದ್ದೇವೆ. ನೋಡಿ, ಇಲ್ಲೇ ಸಾವಿರಾರು ಭಕ್ತರು, ಕೋಟ್ಯಾಂತರ ಭಕ್ತರು ಮೀಯುವ ತ್ರಿವೇಣಿ ಸಂಗಮ ತಟ. ಇಲ್ಲಿಂದ ಕೆಲವರು ಬೋಟಿಗೆ ಹೋಗುತ್ತಿದ್ದಾರೆ, ಇನ್ನು ಕೆಲವರು ಇಲ್ಲೇ ಸ್ನಾನವನ್ನು ಮಾಡುತ್ತಿದ್ದಾರೆ. ನೋಡಿ, ನನ್ನ ಜೊತೆಗೆ ಬಂದ ಬೆಂಗಳೂರಿನ ಹಿರಿಯರು ಈಗ ಸ್ನಾನವನ್ನು ಮಾಡುತ್ತಿದ್ದಾರೆ. ನನ್ನ ಹತ್ರ ವಿಡಿಯೋವನ್ನು ಮಾಡಿ ಎಂದು ರಿಕ್ವೆಸ್ಟನ್ನು ಮಾಡಿದ್ದಾರೆ. ನೋಡಿ, ಅರ್ಘ್ಯ ತರ್ಪಣವನ್ನು ಏನನ್ನು ಸಮರ್ಪಣೆಯನ್ನು ಮಾಡುತ್ತಿದ್ದಾರೆ. ಇಲ್ಲಿ ಕೋಟ್ಯಾಂತರ ಭಕ್ತರು, ಕೋಟ್ಯಾಂತರ ಜನರು ಪುಣ್ಯ ಸ್ನಾನವನ್ನು ಕೆಲವೊಬ್ಬರು ಅರ್ಘ್ಯವನ್ನು ಸಮರ್ಪಣೆ ಮಾಡಿ, ಕೆಲವರು ತೆಂಗಿನಕಾಯಿಯನ್ನು, ಕೆಲವೊಬ್ಬರು ದೀಪವನ್ನು ಇಲ್ಲಿ ಸಮರ್ಪಣೆಯನ್ನು ಮಾಡುತ್ತಿದ್ದಾರೆ. ಗಂಗೆಗೆ ಗಂಗಾ ಪೂಜೆಯನ್ನು ಸಹ ಮಾಡುತ್ತಿದ್ದಾರೆ. ಇಲ್ಲಿಂದ ಕೆಲವರು ಬೋಟಿನಲ್ಲಿ ವಿಹಾರಗಳನ್ನು ಮಾಡುತ್ತಿದ್ದಾರೆ. बाबा का सलाम करेंगे. महाकुंभ में 2025 प्रयागराज. ओके, उनका आशीर्वाद हम पर. ನಮ್ಮ ಉಪೇಂದ್ರ ಸರ್ ಅವರ ಫ್ಯಾನ್ ಅವರು ಸ್ವಾಮೀಜಿಗಳ ಆಶೀರ್ವಾದವನ್ನು ಮಾಡಿದರು. ನಾನೀಗ ತ್ರಿವೇಣಿ ಸಂಗಮದ ಹತ್ತಿರ ಬ್ರಿಡ್ಜಿನ ಮೇಲೆ ಇದ್ದೇನೆ. ಈ ಮಹಾಕುಂಭ ಹೇಳೋದು ಒಂದು ಸಮುದ್ರ ಥರ. ಇದು ಸಾವಿರಾರು ಎಕರೆಗಳಲ್ಲಿ ಹಾಕಿರುವ ಸೆಟ್ಟನ್ನು ನೀವು ನೋಡಬಹುದು. ನೋಡಿ, ಆ ಕಡೆ ನೀರಿನಲ್ಲಿ ಇರುವ ಟ್ಯಾಂಕ್ಗಳನ್ನು ನೋಡಿ. ಇದು ಕ್ಯಾಮರಾ ಕಣ್ಣಲ್ಲಿ ಎಷ್ಟು ಹೇಳಲು ಆಗುವುದಿಲ್ಲ. ನಿಜ ಕಣ್ಣಿನಲ್ಲಿ ಇದು ಬಹಳ ದೊಡ್ಡದಾಗಿ ಕಾಣುತ್ತದೆ. ಇದನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಇದು ಒಂದು ಮಹಾಸಮುದ್ರ. ಮಹಾಕುಂಭ ಅಂದರೆ ಒಂದು ಮಹಾಸಮುದ್ರ ಥರ. ಯೋಗಿ ಆದಿತ್ಯನಾಥ್ ಅವರು ಇದನ್ನು ಬಹಳ ದೊಡ್ಡ ರೀತಿಯಲ್ಲಿ ಮಾಡಿದ್ದಾರೆ. ನೋಡಿ, ಮಹಾಕುಂಭದ ಮೇಳದಲ್ಲಿ ಕಳೆದು ಹೋಗುವವರ ಸಂಖ್ಯೆ ಹೆಚ್ಚು. ನೋಡಿ, ಒಬ್ಬರಿಗೊಬ್ಬರು ಕೈಯನ್ನು ಕಟ್ಟಿಕೊಂಡು, ಎಲ್ಲರೂ ಒಬ್ಬರಿಗೊಬ್ಬರು ಹಗ್ಗವನ್ನು ಕಟ್ಟಿಕೊಂಡು ಸಾಗುತ್ತಾ ಇದ್ದಾರೆ. ಎಲ್ಲಿ ಕಳೆದು ಹೋಗಬಹುದೇನೋ ಎಂಬ ಚಿಂತೆ. ನಾನು ಸೇರಿದ ದಿವಸ 4 ಕೋಟಿ ಜನರಾಗಿದ್ದರು. ಅಲ್ಲಿ ಸ್ಥಳೀಯ ಮಿಲಿಟರಿಯವರು 4 ಕೋಟಿ ಜನ ಒಟ್ಟಾಗಿದ್ದಾರೆ. ಬೇಗ ಹೋಗಿ ಬೇಗ ಹೋಗಿ ಎಂದು ಕೂಗುತ್ತಿದ್ದರು. ನೋಡಿ, ಈ ಮಹಾಕುಂಭ ಹೇಳುವುದು ಒಂದು 144 ವರ್ಷಗಳಿಗೆ ಒಮ್ಮೆ ನಡೆಯುವುದು. ಒಮ್ಮೆ ಜೀವನದಲ್ಲಿ ಇವನ್ನು ನೋಡಲೇಬೇಕು. ನೀವು
ಒಮ್ಮೆಯಾದರೂ ಇಲ್ಲಿ ಅವಕಾಶ ಇದ್ದರೆ ಬಂದು ನೋಡಿ ಎಂದು ನಾನು ಹೇಳಲು ಇಷ್ಟಪಡುತ್ತೇನೆ. ಜೀವನದಲ್ಲಿ ಇಂತಹ ಮೇಳವು ಇನ್ನೂ ನೋಡಲು ಸಿಕ್ಕುವುದು ಕಷ್ಟ. ಸಿಕ್ಕಬಹುದು, ಆದರೆ ನಮ್ಮ ಜೀವಮಾನದಲ್ಲಿ ಅವಕಾಶಗಳು ಇದ್ದಾಗ ನೋಡುವುದು ಉತ್ತಮ ಎಂದು ನನ್ನ ಪ್ರಾರ್ಥನೆ. ಅತ್ಯಂತ ಕಡಿಮೆ ಖರ್ಚಿನ ಕುಂಭಮೇಳಕ್ಕೆ ನಾನು ಇಲ್ಲಿಗೆ ಕಡಿಮೆ ಖರ್ಚಿನಲ್ಲಿ ಬಂದಿದ್ದೇನೆ. ನಾನು ಇಲ್ಲಿಯವರೆಗೆ ಒಂದು 3,000 ಖರ್ಚಾಗಿದೆ ಅಷ್ಟೇ. ಬಹಳ ಕಡಿಮೆ ವೆಚ್ಚದಲ್ಲಿ ಈ ಕುಂಭಮೇಳವನ್ನು ಮಾಡಬಹುದು. ಮನಸ್ಸಿದ್ದಲ್ಲಿ ಮಾರ್ಗ ಎಂಬಂತೆ ನಾವು ಮನಸ್ಸು ಮಾಡಿದರೆ ಎಂಥ ಗುರಿಯನ್ನಾದರೂ ಮುಟ್ಟಬಹುದು. ನೋಡಿ, ಲಕ್ಷಾಂತರ ಸೇತುವೆ ಮೇಲ್ಗಡೆಯಿಂದ ಕಾಣುವ ಒಂದು ವಿಹಂಗಮ ನೋಟ, ಸಾವಿರಾರು ಜನರು ಮೀಯುತ್ತಿರುವ ಒಂದು ದೃಶ್ಯಗಳು. ಬ್ರಿಡ್ಜ್ನ ಮೇಲೆ ನಿಂತು ನೋಡಿದರೆ ಎಲ್ಲವೂ ಕಾಣುತ್ತದೆ. ಈ ಸೇತುವೆ 1 ಕಿಲೋಮೀಟರ್ಗೂ ಹೆಚ್ಚು ದೊಡ್ಡದಾಗಿದೆ. ಇಲ್ಲಿ ನಿಂತರೆ ಕುಂಭಮೇಳದ ಒಂದು ಸಣ್ಣ ಅಂದಾಜನ್ನು ನಾವು ಮಾಡಬಹುದು. ಕುಂಭಮೇಳವನ್ನು ಅರ್ಥ ಮಾಡಿಕೊಳ್ಳಬಹುದು. ಕೆಳಗಡೆ ಇದನ್ನು ಅರ್ಥ ಮಾಡಲು ಬಹಳ ಕಷ್ಟವಾಗುತ್ತದೆ. ಇಲ್ಲಿಂದ ಎಲ್ಲೆಲ್ಲೋ ಹೋಗಿ ಮುಟ್ಟುತ್ತೇವೆ. ಸ್ನೇಹಿತರೆ, ನಾನು ಈಗ ದಾರಿ ತಪ್ಪಿ ಬೇರೆ ರೈಲ್ವೆ ಸ್ಟೇಷನಿಗೆ ಹೋದೆ. 10 ಕಿಲೋಮೀಟರ್ ಮಿಲಿಟರಿಯವರು ಬೇರೆ ಕಡೆ ಸುತ್ತಾಡಿಸಿದರು. ಏಕೆಂದರೆ ಕಾಲು ತುಳಿತಾಗುವ ಸಂಭವ ಹೆಚ್ಚಾಗಿತ್ತು. ಏಕೆಂದರೆ 4 ಕೋಟಿ ಜನ ಒಟ್ಟಾಗಿದ್ದರು. ನಾನು 15 ಕಿಲೋಮೀಟರ್ ಬೇರೆ ಸ್ಥಳಗಳನ್ನು ಸುತ್ತಾಡಿ ದಾರಿ ತಪ್ಪಿ ಬೇರೆ ರೈಲ್ವೆ ಸ್ಟೇಷನಿಗೆ ಹೋದೆ. ನಂತರ ಗೊತ್ತಾದ ವಿಚಾರವೇನೆಂದರೆ ಈ ರೈಲ್ವೆ ಸ್ಟೇಷನ್ ಅಲ್ಲ, ಬೇರೆ ರೈಲ್ವೆ ಸ್ಟೇಷನ್ ಎಂದು. ನೋಡಿ ಸ್ನೇಹಿತರೆ, ನಾನು ಈಗ ದಾರಿ ತಪ್ಪಿರುವ ಕಾರಣ ಬೇರೆ ರೈಲ್ವೆ ಸ್ಟೇಷನ್ಗೆ ಟಮ್ ಗಾಡಿಯಲ್ಲಿ ಸಾಗುತ್ತಿದ್ದೇನೆ. ನೋಡಿ ಯಾವ ರೀತಿ ಅಯೋಧ್ಯೆ ರಾತ್ರಿಯಲ್ಲಿ ಕಾಣುತ್ತದೆ ಎಂದು ನೋಡಿ. ನೋಡಿ ರಾತ್ರಿಯಲ್ಲಿ ಸೇತುವೆ ಯಾವ ರೀತಿ ಕಾಣುತ್ತದೆ ಎಂದು ನೋಡಿ. ರಾತ್ರಿಯಲ್ಲಿ ಸೇತುವೆ ಈ ರೀತಿಯಾಗಿ ಕಾಣುತ್ತದೆ. ಒಂದು ಅತ್ಯದ್ಭುತವಾದ ದೃಶ್ಯಗಳನ್ನು ನಾವು ಇಲ್ಲಿಂದ ನೋಡಬಹುದು. ನಿಜಗಣ್ಣಿನಲ್ಲಿ ಇದು ಬಹಳ ಅದ್ಭುತವಾಗಿ ಕಾಣುತ್ತದೆ. ನಮ್ಮ ಮೊಬೈಲ್ ದೃಶ್ಯದಲ್ಲಿ ಇದು ಅಷ್ಟೊಂದು ಪರಿಣಾಮಕಾರಿಯಾಗಿ ಕಂಡುಬರುವುದಿಲ್ಲ.
ನೀವೀಗ ಪ್ರಯಾಗ್ರಾಜ್ನ ರೈಲ್ವೆ ಸ್ಟೇಷನನ್ನು ನೋಡಬಹುದು. ಯಾವ ರೀತಿ ಮಲಗಿದ್ದಾರೆ ಜನರು, ಯಾವ ರೀತಿ ಅಲ್ಲಿ ಸಂಭ್ರಮಾಚರಣೆಯೂ ನಡೆಯುತ್ತಿದೆ ನೋಡಿ. ಆಕಾಶದಲ್ಲಿ ಸಿಡಿಮದ್ದನ್ನು ಸಿಡಿ ಸಂಭ್ರಮಿಸುತ್ತಿದ್ದರೆ ಇಡೀ ಪ್ರಯಾಗ್ರಾಜವೇ ಸಂಭ್ರಮದ ಒಂದು ಕಡದಲ್ಲಿ ತೇಲುತ್ತಾ ಇದೆ. ಯೋಗಿ ಆದಿತ್ಯನಾಥ್ ಅವರು ಯಾವ ರೀತಿಯಾಗಿ ಇದನ್ನು ಸೃಷ್ಟಿ ಮಾಡಿದ್ದಾರೆ ಎಂದು ನೀವು ಇಲ್ಲಿ ನೋಡಬಹುದು. ಇಲ್ಲಿ ಹೋಟೆಲ್ಗಳು ಬೆರಳೆಣಿಕೆಯಷ್ಟೇ ಇವೆ. ರೈಲ್ವೆ ಸ್ಟೇಷನ್ ಹತ್ರ ಕೇವಲ ಒಂದೇ ಒಂದು ಹೋಟೆಲ್ ಇವೆ, ಸಸ್ಯಾಹಾರಿ ಹೋಟೆಲ್. ಇಲ್ಲಿ ಊಟ ಮಾಡಲು ಟೋಕನ್ಗಳು ಅಂತ ಹೇಳಿದ್ರು, ಟೋಕನ್ ತಗೊಳ್ಳೋದು ಬಹಳ ಕಷ್ಟಪಡಬೇಕಾಗ್ತದೆ, ಕ್ಯೂನಲ್ಲಿ ನಿಂತು ಊಟ ಮಾಡಲು. ನಾನು ನಿಮಗೆ ಇಲ್ಲಿ ಊಟ ಯಾವ ರೀತಿಯ ತೋರಿಸಲೆಂದು ಹೋಗಿದ್ದೇನೆ. ಒಂದು ಊಟಕ್ಕೆ 150 ರೂಪಾಯಿ ಇಲ್ಲಿ ಕೊಡಬೇಕಾಗುತ್ತದೆ, ಬೇರೆ ದಾರಿ ಇಲ್ಲ. ಇಲ್ಲಿ ಎಲ್ಲೂ ಊಟಗಳು, ಸೌತ್ ಇಂಡಿಯನ್ ಊಟಗಳು ಸಿಕ್ಕುವುದು ಬಹಳ ಕಷ್ಟ. ಇಲ್ಲಿ ಈಗ ನಾವು ರೈಲ್ವೆ ಸ್ಟೇಷನ್ನಲ್ಲಿ ನೋಡಬಹುದು ಯಾವ ರೀತಿ ಜನಗಳು ಮಲಗಿದ್ದಾರೆ ಎಂದು. ಈಗ 11 ಗಂಟೆಗೆ ಇರುವ ಟ್ರೈನು ಬೆಳಿಗ್ಗೆ 6 ಗಂಟೆಗೆ ಬಂದಿದೆ. ಅಲ್ಲಿಯವರೆಗೆ ನಾವು ರೈಲ್ವೆ ಸ್ಟೇಷನ್ನಲ್ಲಿ ಕಾಯಬೇಕಾಗುವ ಸಂದರ್ಭ ಎಲ್ಲ ಪ್ರಯಾಣಿಕರಿಗೂ ಬಂದಿತ್ತು. ಏಕೆಂದರೆ ಲಕ್ಷಾಂತರ ಕೋಟ್ಯಾಂತರ ಜನ ಬಂದಾಗ ಅವರನ್ನು ನಿಭಾಯಿಸುವುದು ವ್ಯವಸ್ಥೆಗೆ ಬಹಳ ಕಷ್ಟ ಆಗುತ್ತದೆ. ಆದರೂ ಅವರು ತಾಳ್ಮೆಯಿಂದ, ಪೊಲೀಸರಾಗಿರಬಹುದು, CRF ಯೋಧರು ಬಹಳ ತಾಳ್ಮೆಯಿಂದ ಎಲ್ಲವನ್ನು ನಿಭಾಯಿಸುತ್ತಿದ್ದರು. ನನಗೆ ಇಲ್ಲಿಯವರೆಗೆ ಬಂದಿರುವ ಖರ್ಚು ಕೇವಲ 6,000 ರೂಪಾಯಿ ಮಾತ್ರ. ಎಲ್ಲರೂ ಕುಂಭಮೇಳಕ್ಕೆ ಹೋಗಬಹುದು, ಬಹಳ ಕಡಿಮೆ ಖರ್ಚಿನಲ್ಲಿ ಇದನ್ನು ನೋಡಬಹುದು, ಆನಂದಿಸಬಹುದು. ಇಲ್ಲಿಗೆ ಮನಸ್ಸಿಗೆ ಆಗುವ ಆನಂದವನ್ನು ಪದಗಳಲ್ಲಿ ವರ್ಣಿಸಲು ಅಸಾಧ್ಯವಾಗಿದೆ. ಕೆಲವೊಂದನ್ನು ಪದಗಳಲ್ಲಿ ಹೇಳಲು ಆಗುವುದಿಲ್ಲ. ಆ ಒಂದು ಅನುಭವವನ್ನು ಅನುಭವಿಸಿದಾಗಲೇ ಅದು ಗೊತ್ತಾಗುವುದು. ಮಹಾಕುಂಭಮೇಳ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವಾಗಿದೆ. ಈ ಚಾನಲನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಎಲ್ಲರಿಗೂ ಆ ದೇವರು ಆಯುಷ್ಯ, ಆನಂದ, ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಜೈ ಶ್ರೀರಾಮ್.